ಓ ಮನಸೆ. ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 69. ವಿಜಯ್ ಅಂಜಲಿ ಕೈಗೆ ಚುಕ್ಕಿ ಇಟ್ಟು ಬಂದಿದ್ದ. ಅವನ ಮನಸ್ಸಲ್ಲಿ ಅಂಜಲಿ ಬಗೆಗಿನ ಆಲೋಚನೆ ಮೂಡಿದಾಗ ಅವನ ಅರಿವಿಗೆ ಬಾರದೆ ಒಂದೊಳ್ಳೆ ನವಿರಾದ ಭಾವ ಉಂಟಾಗ್ತಾ ಇತ್ತು. ಅದನ್ನು ಅವನು ಆಸ್ವಾದಿಸ್ತಾ ಮುಗುಳು ನಗ್ತಾ ಅಂಜಲಿಗೆ ಆರ್ಟಿಸ್ಟ್ ಮೆಹಂದಿ ಹಾಕೋದನ್ನೇ ನೋಡ್ತಾ ಇದ್ದ. ಈ ಕಡೆ ಚೇತನ್ ಸಿರಿಯನ್ನ ಹುಡುಕಿ ಹೊರಟಿದ್ದ. ಅವಳು ಅಂಜಲಿ ಜೊತೆಗೇ ಇದ್ದರೂ ಅವರಮ್ಮ ಯಾವುದೋ ಒಂದು ವಸ್ತು ತರಲು ಹೇಳಿದ್ರಿಂದ ಮನೆ ಒಳಗಡೆ ಹೋಗಿದ್ಲು. ಚೇತನ್ ಸಿರಿನ ಹುಡುಕ್ತಾ ಮನೆ ಒಳಗೆ ಬಂದಿದ್ದ. ಅವನಿಗೆ ಸಿರಿ ಅಪ್ಪ ಅಮ್ಮ ಅವಳ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದಾಗ ಅವಳೇನೂ ರಿಯಾಕ್ಟ್ ಮಾಡದೆ, ಜೊತೆಗೆ ಅವನನ್ನು ಓರೆಗಣ್ಣಲ್ಲಿ ನೋಡೋವಾಗಲೇ ಅವನಿಗೆ ಅರಿವಿಗೆ ಬಂದಿತ್ತು, ಅವಳು ಯಾರನ್ನೂ ಪ್ರೀತಿ ಮಾಡಿಲ್ಲ, ನನಗೆ ಹೊಟ್ಟೆ ಉರ್ಸೋದಕ್ಕೇನೆ ಈ ಥರ ಹೇಳಿರಬಹುದು ಅಂತ ಯೋಚನೆ ಮಾಡಿದ್ರ. ಜೊತೆಗೆ ಅವಳ ಕಣ್ಣಲ್ಲಿ ತನ್ನ ಬಗೆಗಿನ ಪ್ರೀತಿಯನ್ನು ಸಹ ಕಂಡಿದ್ದ. ಹಾಗಾಗಿ ಅವನ ಮನಸ್ಸು ಒಂದು ರೀತಿ ತಿಳಿಯಾಗಿತ್ತು. ಸಿರಿ ಮೇಲ್ಗಡೆ ಅಂಜಲಿ ರೂಮ್ಗೆ ಹೋಗಿದ್ದನ್ನು ಚೇತನ್ ನೋಡಿದ್ದ. ಹಾಗಾಗಿ ಹಿಂದೂ ಮುಂದೆ ಯೋಚನೆ ಮಾಡದೆ ಅವಳ ರೂಮ್ಗೆ ನುಗ್ದ. ಸಿರಿ ಅವನು ಬಂದ ಕ್ಷಣ ಗಾಬರಿಯಾಗಿತ್ತು, ಯಾರು ಈ ಥರ ಬಂದಿದ್ದು ಅಂತ. ಅದು ಅಲ್ಲದೆ ಅವಳ ಬಟ್ಟೆಯ ಹಿಂದಿನಲ್ಲೇ ಬಿಚ್ಕೊಂಡಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಟ್ರೈ ಮಾಡ್ತಾ ಇದ್ಲು. ಈ ಟೈಮಲ್ಲಿ ಚೇತನ್ ರೂಮಿಗೆ ಬಂದು ಬಾಗಿಲು ಹಾಕಿದ್ದು ಅವಳಿಗೆ ಸ್ವಲ್ಪ ಭಯ ತರಿಸಿತ್ತು. ಜೊತೆಗೆ ಲೇಸ್ ಇನ್ನೂ ಕಟ್ಟಾಗಿರಲಿಲ್ಲ. ಹಾಗಾಗಿ ಅವಳಿಗೆ ಮುಜುಗರ ಕೂಡ ಆಗ್ತಿತ್ತು. ಅವನು ಸಹ ಸಿರಿನ ಈ ಥರ ಇರಬಹುದು ಅನ್ನೋ ಯೋಚನೆ ಇಲ್ಲದೆ ಇದ್ದಿದ್ದರಿಂದ ಅವಳನ್ನು ನೋಡಿ ಕ್ಷಣ ಮೈ ಮರೆತು ಅವಳನ್ನು ಹಾಗೆ ನೋಡಿದ್ದೆ ಕಣ್ಣಲ್ಲೇ ಅವಳನ್ನು ಸ್ಕ್ಯಾನ್ ಮಾಡೋ ಹಾಗೆ ನೋಡ್ತಾ ಇದ್ದ. ಅವಳಿಗೆ ಅವನ ನೋಟ ಮುಜುಗರ ತರಿಸ್ತಾ ಇತ್ತು. ಆದರೂ ಧೈರ್ಯ ತಂದುಕೊಂಡು, ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ ಅಂತ ಕೇಳಿದ್ಲು. ಅವಳು ಪ್ರಶ್ನೆ ಮಾಡ್ತಾ ಇದ್ರು ಅವನ ನೋಟ ಮಾತ್ರ ಅವಳಿಂದ ಅತ್ತಿತ್ತ ಕದಲಿರಲಿಲ್ಲ. ಸಿರಿಗೆ ಅವನನ್ನು ನೋಡಿ ಹಣೆ ಚಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಕೊನೆಗೂ ಚೇತನ್ ವಾಸ್ತವಕ್ಕೆ ಬಂದು ಅವಳು ಪ್ರಶ್ನೆ ಮಾಡ್ತಿರೋದನ್ನ ಅರ್ಥ ಮಾಡಿಕೊಂಡು, ನಾನು ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಬಂದೆ ಅಂದ. ಅದಕ್ಕೆ ಈ ಥರ ಪರ್ಮಿಷನ್ ಇಲ್ಲದೆ ರೂಮಿಗೆ ಬರೋದಾ? ಅದು ಅಲ್ಲದೆ ಲಾಕ್ ಬೇರೆ ಮಾಡಿದಿರಾ, ಯಾಕೆ ಅಂದ್ಲು ಕೋಪದಲ್ಲಿ. ಅವಳ ಕೋಪದ ಮುಖಾನ ನೋಡಿ ಅವನಿಗೆ ಅವಳ ಮೇಲೆ ಇನ್ನೂ ಮುದ್ದುಕ್ಕಿ ಬಂದಿತ್ತು. ಸಿರಿ, ನಾನು ನಿನ್ನ ಹತ್ರ ಏನೋ ಹೇಳಬೇಕು, ಪ್ಲೀಸ್ ಕೋಪ ಮಾಡ್ಕೊಳ್ದೆ ಕೇಳಿಸ್ಕೊ, ಅದಾದ ಮೇಲೆ ನಿನ್ನ ಡಿಸಿಷನ್ ಹೇಳು ಅಂದ. ಸಿರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಯಾಕಂದರೆ ಅವನು ಯಾವ ವಿಷಯ ಹೇಳೋಕೆ ಬಂದಿದ್ದಾನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವಳ ಮುಖ ನಾಚಿಕೆಯಿಂದ ಟೊಮ್ಯಾಟೊ ಥರ ಆಗ್ತಿತ್ತು. ಜೊತೆಗೆ ಭಯನೂ ಆಗ್ತಿತ್ತು. ಅವಳ ಕೈಕಾಲುಗಳು ನಡುಗೋದಕ್ಕೆ ಶುರುವಾಯಿತು. ಅವಳು ಎಷ್ಟೇ ಫಾರ್ವರ್ಡ್ ಆಗಿದ್ರೂ ಈ ವಿಷಯದಲ್ಲಿ ಅವಳು ಹೆಣ್ಣೆ ಆಗಿದ್ಲು. ಸೊ ನಾರ್ಮಲ್ ಆಗಿ ಹೆಣ್ಮಕ್ಳಿಗಾಗೋ ಥರನೇ ಅವಳಿಗೂ ಭಯ ಆಗ್ತಾ ಇತ್ತು. ಚೇತನ್ ಮಾತ್ರ ಇವತ್ತು ಏನಾದರೂ ಆಗಲಿ ಅವಳಿಗೆ ಧೈರ್ಯ ಮಾಡಿ ತನ್ನ ಪ್ರೀತಿ ಬಗ್ಗೆ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ಇದ್ದಬದ್ದ ಧೈರ್ಯನೆಲ್ಲ ಒಟ್ಟುಗೂಡಿಸ್ಕೊಂಡು, ಸಿರಿ, ನನಗೆ ನೀನಂದರೆ ತುಂಬ ಇಷ್ಟ. ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಇವತ್ತಿನವರೆಗೂ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ. ಆದರೆ ನಿನ್ನನ್ನು ನೋಡಿದ್ರೆ ನನ್ನ ಫೀಲಿಂಗ್ಸ್ ನನ್ನ ಕಂಟ್ರೋಲ್ಗೆ ಸಿಗಲ್ಲ. ನಾನು ಇಷ್ಟಪಟ್ಟ ಮೊದಲನೇ ಹುಡುಗಿ ನೀನು. ನಿನ್ನನ್ನು ನೋಡಿದ ಮೊದಲನೇ ದಿನವೇ ಡಿಸೈಡ್ ಮಾಡಿಕೊಂಡೆ, ಮದುವೆ ಅಂತ ಆದರೆ ಅದು ನಿನ್ನನ್ನೇ ಅಂತ. ಆದರೆ ನೀನು ಬೇರೆ ಯಾರನ್ನೋ ಇಷ್ಟಪಡ್ತಿದೀಯ ಅಂತ ಹೇಳಿದಾಗಿಂದ ನಾನಾಗಿಲ್ಲ. ಆದರೆ ನಿನ್ನ ಕಣ್ಣಲ್ಲಿ ನನ್ನ ಬಗೆಗಿನ ಪ್ರೀತಿನ ನೋಡಿದ್ದೀನಿ. ನೀನು ಪ್ರತಿ ಸಲ ನನ್ನನ್ನು ನೋಡೋವಾಗ ಆ ತುಂಬು ಒಲವು ನಿನ್ನ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇದೆ. ಬೆಳಿಗ್ಗೆ ನಿನ್ನ ಅಪ್ಪ ಅಮ್ಮ ಮದುವೆ ಬಗ್ಗೆ ಹೇಳೋವಾಗಲೂ ನೀನು ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಗಲೇ ಗೊತ್ತಾಯಿತು ನೀನು ನನ್ನ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡಿದ್ಯಾ ಅಂತ. ಅದ್ರ ಜೊತೆಗೆ ನೀನು ಯಾರನ್ನು ಇಷ್ಟಪಡ್ತಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಪ್ಲೀಸ್ ಸಿರಿ, ಅಕ್ಸೆಪ್ಟ್ ಮೈ ಲವ್. ಐ ಲವ್ ಯು. ನೀನಿಲ್ಲದೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ. ನಿನ್ನನ್ನು ನನ್ನ ಲೈಫ್ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಿರಿ, ನನ್ನನ್ನು ಬಿಟ್ಟು ಹೋಗಬೇಡ. ಅಮ್ಮ ಕೂಡ ನನ್ನನ್ನು ತುಂಬ ಬೇಗ ಬಿಟ್ಟು ಹೋದ್ಲು. ಆ ಅಮ್ಮನ ಪ್ರೀತಿನ ನಿನ್ನಲ್ಲಿ ಕಾಣೋದಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಂಡತಿಯಾಗಿ, ಎರಡನೇ ತಾಯಿಯಾಗಿ ನನ್ನ ಬದುಕಿಗೆ ಬರ್ತೀಯಾ ಅಂತ ಹೇಳ್ತಾ ಅವಳ ಕಾಲ ಬಳಿ ಕುಸಿದು ಕೂತ್ಕೊಂಡ. ಅವನ ಕಣ್ಣಿಂದ ಕಣ್ಣೀರು ಹರಿತಾನೇ ಇತ್ತು. ಅಷ್ಟನ್ನು ಕೇಳಿಸ್ಕೊಂಡ ಸಿರಿಗೆ ಇನ್ನೂ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳು ಸಹ ಕೆಳಗೆ ಕೂತು ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು, ಐ ಲವ್ ಯು ಟು ಚೇತನ್. ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಅಂತ ನನಗೆ ಗೊತ್ತಿತ್ತು. ನೀವೇ ಬಾಯಿ ಬಿಟ್ಟು ಹೇಳಲಿ ಅಂತ ನಿನ್ನೆ ಆ ಥರ ಸುಳ್ಳು ಹೇಳಿದೆ. ಐ ರಿಯಲಿ ಲವ್ ಯು.
ನನಗೂ ನೀವು ಬೇಕು, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಂತ ಅವಳು ಅಳೋದಕ್ಕೆ ಶುರು ಮಾಡಿದ್ಲು. ಸಿರಿ ಬಾಯಿಂದ ಅವಳು ಸಹ ತನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅಂತ ಕೇಳಿದ್ದೆ ಅವನಿಗೆ ಆಕಾಶನೇ ಸಿಕ್ಕದಷ್ಟು ಇಡೀ ಪ್ರಪಂಚದಲ್ಲಿ ಎಲ್ಲವೂ ತನ್ನ ಅಂಗೈಯಲ್ಲೇ ಇದೆಯೇನೋ ಅನ್ನೋವಷ್ಟು ಖುಷಿಯಾಯಿತು. ಅವಳ ಮುಖಾನ ಬೊಗಸೆನಲ್ಲಿ ಹಿಡ್ಕೊಂಡು, ನೀನು ನಿಜ ಹೇಳ್ತಾ ಇದೀಯಾ ಅಲ್ವಾ, ನೀನು ಸಹ ನನ್ನನ್ನು ಪ್ರೀತಿಸ್ತಿದೀಯಾ ಅಲ್ವಾ ಅಂತ ಒಳ್ಳೆ ಚಿಕ್ಕ ಮಗು ಕೇಳೋ ಥರ ಕೇಳ್ತಾ ಇದ್ದ. ಸಿರಿ ಸಹ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಹೌದು ಅಂತ ಅವನಿಗೆ ಉತ್ತರ ಕೊಟ್ಲು. ಅವಳ ಬಾಯಿಂದ ಮತ್ತೆ ಮತ್ತೆ ತನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಕೇಳೋದಕ್ಕೇನೆ ಅವನಿಗೆ ಖುಷಿ ಆಗ್ತಿತ್ತು. ಹಾಗಾಗಿ ಅವಳನ್ನು 2-3 ಸಲ ಅದೇ ಪ್ರಶ್ನೆ ಕೇಳ್ದ. ಸಿರಿ ಕೂಡ ಅಷ್ಟೇ ಖುಷಿಯಿಂದ ಹೌದು ಅಂತ ಉತ್ತರ ಕೊಟ್ಲು. ಚೇತನ್ಗಂತೂ ಅವನ ಖುಷಿಗೆ ಪಾರವೇ ಇರಲಿಲ್ಲ. ತನ್ನ ಮೊದಲನೇ ಸಲ ಇಷ್ಟಪಟ್ಟ ಹುಡುಗಿ ತನ್ನ ಪ್ರೀತಿನ ಒಪ್ಕೊಂಡಿದ್ದು ಅವನಿಗೆ ಖುಷಿ ಕೊಟ್ಟಿತ್ತು. ಅವನ ಖುಷಿ ದುಪ್ಪಟ್ಟಾಗಿತ್ತು. ಹೌದು, ಆಗಲೇ ರೂಮಿಗೆ ಯಾಕೆ ಬಂದೆ ಅಂತ ಚೇತನ್ ಗೊತ್ತಿದ್ದು ಅವಳನ್ನು ಪ್ರಶ್ನೆ ಮಾಡ್ದ. ಸಿರಿಗಂತೂ ಅವ್ನು ಗೊತ್ತಿದ್ದು ಪ್ರಶ್ನೆ ಮಾಡ್ತಿರೋದ್ರಿಂದ ಒಂದು ಕಡೆ ಕೋಪ ಬಂದರೆ ಮತ್ತೊಂದು ಕಡೆ ನಾಚಿಕೆ ಆಗ್ತಿತ್ತು. ಅವಳು ಅವನ ಮುಖಾನ ನೋಡೋಕ್ಕಾಗದೆ ವಾಸ್ತವನ ಮರೆತು ಅವನಿಗೆ ಬೆನ್ನಾಕಿ ನಿಂತಳು. ಅವಳ ಮುಖದಲ್ಲಿ ಮೂಡಿದ್ದ ನಾಚಿಕೆ, ಅವಳ ರಂಗೇರಿದ ಕದಪುಗಳು, ಅವಳ ಏರಿದ ಹೃದಯದ ಬಡಿತ ಪ್ರತಿಯೊಂದು ಅವನ ಸಂಯಮಕ್ಕೆ ಸವಾಲು ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು. ಅವಳು ಹಿಂದೆ ತಿರುಗಿದ್ರಿಂದ ಅವನೇ ಲೇಸ್ ಕಟ್ಟೋವಾಗ ಅವನ ಕೈ ಬೆರಳು ಅವನ ಬೆನ್ನಿಗೆ ಟಚ್ ಆಗ್ತಿತ್ತು. ಆ ಕ್ಷಣ ಅವಳ ಮೈಯಲ್ಲಿ ಮಿಂಚಿನ ಸಂಚಾರ ಆಗ್ತಿತ್ತು. ಕರೆಂಟ್ ಪಾಸ್ ಆಗ್ತಿದೆಯೇನೋ ಅನ್ನೋ ಹಾಗೆ ಅವಳ ಮೈ ಬಿಸಿ ಆಗ್ತಿತ್ತು. ಅವಳಿಗೆ ಅರಿವಿಲ್ಲದೆ ಮೈ ಮರೆತು ನಿಂತಿದ್ಲು. ಚೇತನ್ ಸಂಯಮದ ಕಟ್ಟೆ ಕೂಡ ಹೊಡಿತಾ ಇತ್ತು. ಲೇಸ್ ಕಟ್ಟಿದ ಚೇತನ್ ಅವಳ ಬೆನ್ನಿನ ಮೇಲೆ ಆಳವಾಗಿ ತುಟಿಯೂರಿದ್ದ. ಒಂದು ಕ್ಷಣ ಸಿರಿ ಮೈ ಕಂಪಿಸಿತ್ತು. ಅದು ಚೇತನ್ ಗಮನಕ್ಕೂ ಬಂತು. ಆದರೂ ಅವನ ಆಸೆ ಅಷ್ಟಕ್ಕೆ ನಿಂತಿರ್ತಿಲ್ಲ. ಪ್ರೀತಿಸ್ತಾ ಇರೋ ಹುಡುಗಿ ತನ್ನ ಪ್ರೀತಿನ ಆಗ್ತಾನೆ ವ್ಯಕ್ತಪಡಿಸಿರೋ ಟೈಮ್, ಇಬ್ಬರಿಗೂ ಸಿಕ್ಕಿರೋ ಏಕಾಂತ, ಆ ಟೈಮ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಬ್ಬರಿಗೂ ಇಷ್ಟ ಇರಲಿಲ್ಲ. ಅದರಲ್ಲೂ ಚೇತನ್ ತನ್ನ ಮನಸ್ಸಿನ ಹಿಡಿತಾನ ತಪ್ಪೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಅವಳನ್ನು ತನ್ನ ಕಡೆಗೆ ಸೆಳ್ಕೊಂಡ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಗಾಢವಾಗಿ ಅವಳ ಹಣೆಗೆ ಮುತ್ತಿಟ್ಟ. ಆ ಕ್ಷಣ ಸಿರಿ ಕಣ್ಣು ಮುಚ್ಚಿದ್ಲು. ಅವಳು ನಿಂತ ಭಂಗಿ ಅವನನ್ನು ಇನ್ನಷ್ಟು ಅಟ್ರಾಕ್ಟ್ ಮಾಡ್ತಾ ಇತ್ತು. ಅವಳ 2 ಕಣ್ಣಿನ ಮೇಲೆ ಮೃದುವಾಗಿ ಮುತ್ತಿಟ್ಟ. ನಂತರ 2 ಕೆನ್ನೆಯನ್ನು ಮುದ್ದಿಸ್ತಾ ಅವಳ ತುಟಿ ಕಡೆಗೆ ಬಾಗಿ ಕ್ಯಾನೈ ಅಂತ ಅವಳ ಪರ್ಮಿಷನ್ ಕೇಳ್ದ. ಸಿರಿಗೆ ಅವನು ಕೇಳಿದ ರೀತಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವನ ಪ್ರತಿಯೊಂದು ಮುತ್ತಿಗೂ ಅವಳು ಸೋಲ್ತಾ ಇದ್ಲು. ಇಬ್ಬರಿಗೂ ಇದು ಮೊದಲ ಅನುಭವ. ಅವಳಿಗೆ ಅವನ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲದೆ ಸಮರ್ಪಣಾ ಮನೋಭಾವದಿಂದ ಕಣ್ಣು ಮುಚ್ಚಿ ನಿಂತಳು. ಅವಳು ನಿಂತ ರೀತಿನೇ ಹೇಳ್ತಿತ್ತು ಅವಳಿಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ. ಅದಕ್ಕೆ ಅವನು ಕಾದಿದ್ದವನ ಹಾಗೆ ಅವಳ ತುಟಿಯನ್ನು ಆಕ್ರಮಿಸ್ಕೊಂಡ. ಅದು ಇಬ್ಬರಿಗೂ ಮೊದಲ ಚುಂಬನ. ಚೇತನ್ ತನ್ನೆಲ್ಲ ಪ್ರೀತಿಯನ್ನು ಆ ಮೊದಲ ಮುತ್ತಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದ ಸಿರಿಗೆ. ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಅವನ ಮುತ್ತನ್ನು ಆಸ್ವಾದಿಸ್ತಾ ಇದ್ಲು. ಆ ಮುತ್ತಲ್ಲಿ ಅವಳು ಕಳೆದೇ ಹೋಗಿದ್ಲು. ಅವಳ ಅರಿವಿಗೆ ಬಾರದ ಹಾಗೆ ಅವಳ ಕೈಗಳು ಅವನ ಕೂದಲಲ್ಲಿ ಆಟ ಆಡ್ತಾ ಇತ್ತು. ಅವಳ ಸ್ಪಂದನೆ ಸಿಕ್ಕಿದ್ದೇ ಚೇತನ್ ಆ ಕಿಸ್ನ ಇನ್ನೂ ಆಳವಾಗಿಸ್ಕೊಂಡ. ತಮ್ಮ ಪ್ರೀತಿ ಸಿಕ್ಕ ಖುಷಿನಲ್ಲಿ ಇಬ್ಬರು ಮೊದಲ ಮುತ್ತಲ್ಲಿ ಪ್ರೀತಿಯನ್ನು ಸ್ವೀಕರಿಸಿದ್ರು. ಇನ್ನು ತನ್ನಿಂದ ಆಗಲ್ಲ, ಉಸಿರು ಕಟ್ತಾ ಇದೆ ಅನ್ನೋವಾಗ ಸಿರಿ ಅವನಿಗೆ ಅಪೋಸ್ ಮಾಡ್ತಾ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅದನ್ನು ಅರ್ಥ ಮಾಡಿಕೊಂಡ ಚೇತನ್ ನಿಧಾನವಾಗಿ ಅವಳ ತುಟಿಗೆ ಬಿಡುಗಡೆ ಕೊಟ್ಟ. ಅವನಿಗಂತೂ ಇವತ್ತು ಇಡೀ ಆಕಾಶನೇ ತನ್ನ ಅಂಗೈಯಲ್ಲಿದೆಯೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು. ಸಿರಿನ ಗಟ್ಟಿಯಾಗಿ ಅಪ್ಕೊಂಡು, ಥ್ಯಾಂಕ್ ಯು ಮೈ ಲವ್, ಇಷ್ಟು ಬೇಗ ನನ್ನ ಪ್ರೀತಿ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೀನು ನಿನ್ನೆ ಹೇಳಿದಾಗ ನನ್ನ ಜೀವನೇ ಬಾಯಿಗೆ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಅಂತ ಹೇಳ್ದ. ಸಿರಿ ಇನ್ನೂ ಅವನ ಮುತ್ತಲ್ಲೇ ಕಳೆದು ಹೋಗಿದ್ಲು. ಹಾಗಾಗಿ ಅವಳಿಗೆ ವಾಸ್ತವಕ್ಕೆ ಬರೋಕ್ಕೆ 1-2 ಕ್ಷಣಗಳು ಬೇಕಾಯಿತು. ಆದರೂ ಅವನ ಮುಖ ನೋಡೋದಕ್ಕೆ ಇನ್ನೂ ಅದೇ ನಾಚಿಕೆ ಆಗ್ತಿತ್ತು. ಅವಳಿನ್ನೂ ತಲೆ ತಗ್ಗಿಸಿ ನಿಂತಿದ್ಲು. ಚೇತನ್ ಅವಳ ಮುಖನ ಬೊಗಸೆನಲ್ಲಿ ಹಿಡ್ಕೊಂಡು ಮತ್ತೊಮ್ಮೆ ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್. ಅದೆಷ್ಟು ಸಲ ನನ್ನ ಲವ್ ಎಕ್ಸ್ಪ್ರೆಸ್ ಮಾಡಿದ್ರೂ ಇವತ್ತು ನನಗೆ ಸಾಕಾಗ್ತಾ ಇಲ್ಲ. ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ ಅಂತ ಹೇಳಿ ತನ್ನ ಪಾಕೆಟ್ನಲ್ಲಿದ್ದ ಮೆಹಂದಿ ಕೋನ್ ತೆಗೆದು ಅವಳ ಕೈಯಲ್ಲಿ ಚಿತ್ತಾರ ಬಿಡಿಸೋದಕ್ಕೆ ಶುರು ಮಾಡ್ದ. ಅವನಿಗೆ ಗೊತ್ತಿರೋ ಒಂದು ಸಿಂಪಲ್ ಡಿಸೈನ್ ಹಾಕ್ದ. ಅದನ್ನು ನೋಡಿ ನಿಮಗೆ ಮೆಹಂದಿ ಹಾಕೋಕ್ಕೂ ಬರುತ್ತಾ ಅಂತ ಸಿರಿ ಪ್ರಶ್ನೆ ಮಾಡಿದ್ಲು. ಮೆಹಂದಿ ಎಲ್ಲ ಬರಲ್ಲ, ಆದರೆ ನನಗೆ ಡಿಸೈನ್ಸ್ ಬರುತ್ತೆ. ಹಾಗಾಗಿ ಇವತ್ತು ನಿನಗೋಸ್ಕರ ನಾನೇ ಹಾಕಬೇಕು ಅಂತ ಕೋನ್ ತಂದೆ, ಇಷ್ಟ ಆಯಿತಾ ಅಂತ ಕೇಳ್ದ.
ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಸಿರಿ ಥ್ಯಾಂಕ್ಸ್ ಹೇಳಿದ್ಲು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನಿನಗಿಷ್ಟ ಆಯಿತು ಅಂತಂದರೆ ಅದೇ ನನಗೆ ಖುಷಿ. ಇನ್ನು ಯಾವುದೇ ಟೆನ್ಷನ್ ಇಲ್ಲ. ನಿನಗೆ ಆರ್ಟಿಸ್ಟ್ ಹತ್ರ ಹಾಕಿಸ್ಕೋಬೇಕು ಅಂತ ಆಸೆ ಇತ್ತು ಅಲ್ವಾ, ಆದರೆ ನನ್ನಿಂದ ನೀನು ಅಂತೇನೋ ಹೇಳೋಕ್ಕೆ ಹೊರಟ. ಸಿರಿ ಅವನ ಬಾಯಿ ಮೇಲೆ ಕೈ ಇಟ್ಟು, ಇಲ್ಲ, ಆರ್ಟಿಸ್ಟ್ ಥರಾನೇ ತುಂಬ ಚೆನ್ನಾಗಿ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವನ ಕೈಯಿಂದ ಕೋನ್ ತಗೊಂಡು ಕೈ ಬೆರಳುಗಳ ಮಧ್ಯ CS ಅಂತ ಬರ್ಕೊಂಡ್ಲು. ಅದನ್ನು ನೋಡಿ ಚೇತನ್ ಖುಷಿಯಿಂದ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಒಂದು ಹಗ್ ಕೊಟ್ಟು, ಸರಿ, ನಾವಿಬ್ಬರು ಬಂದು ತುಂಬ ಹೊತ್ತಾಗಿದೆ, ಇಲ್ಲೇ ಇದ್ದರೆ, ಅದರಲ್ಲೂ ಈ ಥರ ನಾವಿಬ್ಬರೇ ಇರೋದನ್ನು ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊತಾರೆ. ಇಷ್ಟರಲ್ಲೇ ಡ್ಯಾಡ್ಗೆ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳೋದಕ್ಕೆ ಹೇಳ್ತೀನಿ, ನಿನಗೆ ಓಕೆ ತಾನೆ ಅಂತ ಕೇಳ್ದ. ಸಿರಿ ಖುಷಿಯಿಂದ ಓಕೆ ಅಂತ ಹೇಳಿ ತಲೆ ಆಡಿಸಿದ್ಲು. ಅವರಿಬ್ಬರು ಅದೇ ಖುಷಿನಲ್ಲಿ ಹೊರಗಡೆ ಬಂದಿದ್ರು. ಈ ಕಡೆ ಅಂಜಲಿ ಮೆಹಂದಿ ಇನ್ನೂ ಕಂಪ್ಲೀಟ್ ಆಗೋದ್ರಲ್ಲಿತ್ತು. ಆ ಸಮಯಕ್ಕೆ, ಮೇಡಮ್, ನಿಮ್ಮ ಹುಡುಗನ ಹೆಸರು ಹೇಳಿದರೆ ಅದನ್ನು ನಾನಿಲ್ಲಿ ಬರೀತೀನಿ ಅಂತ ಅಂಜಲಿ ಕೇಳಿದ್ಲು. ಅಂಜಲಿ ಮುಖ ಮೊದಲೇ ಟೊಮ್ಯಾಟೊ ಆಗಿತ್ತು, ಈಗಂತೂ ಇನ್ನೂ ಕೆಂಪಾಗಿತ್ತು. ಅವಳು ನಿಧಾನಕ್ಕೆ ವಿಜಯ್ ಸೂರ್ಯ ಅಂತ ಹೇಳಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಸಿರಿ, ಚೇತನ್ ಇಬ್ಬರು ಬಂದಿದ್ದರಿಂದ ಸಿರಿ ಅವ್ರಿಗೆ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು ಅಂಜು ಅಂದ್ಲು. ಅಂಜಲಿ ಸಿರಿ ಕಡೆಗೆ ತಿರುಗಿ ಒಂದು ಲುಕ್ ಕೊಟ್ಲು. ಆಗ ಸಿರಿ, ನನಗೆ ಆಮೇಲೆ ಲುಕ್ ಕೊಡೋವಂತೆ, ಈಗ ಮೊದಲು ಬ್ರೋ ಹೆಸರು ಹೇಳು, ಅವ್ರಿಗೆ ಕೇಳಿಸೋ ಥರ ಹೇಳು ಅಂದ್ಲು. ಅವಳ ತುಂಟಾಟ ಇವತ್ತಿಗೆ ಮುಗಿಯೋದಿಲ್ಲ ಅಂತ ಅಂಜಲಿ ಮತ್ತೊಮ್ಮೆ ವಿಜಯ್ ಸೂರ್ಯ ಅಂತ ಸ್ವಲ್ಪ ಜೋರಾಗಿ ಹೇಳಿದ್ಲು. ಅಲ್ಲಿದ್ದವರೆಲ್ಲ ಓ ಅಂತ ಜೋರಾಗಿ ಕಿರ್ಚಿದ್ರು. ವಿಜಯ್ ಕೂಡ ಅಂಜಲಿನ ನೋಡ್ತಾ ನಿಂತಿದ್ದ. ಅವನ ಮನಸ್ಸು ಅವಳು ಹೆಸರು ಹೇಳಿದ ಹಾಗೆ ಹುಚ್ಚೆದ್ದು ಕುಣಿಯೋದಕ್ಕೆ ಶುರು ಮಾಡಿತು. ಅವನ ಕೈ ತಂತಾನೆ ಅವನ ಹಾರ್ಟ್ ಮೇಲೆ ಹೋಗಿತ್ತು. ಚೇತನ್ ವಿಜಯ್ ಹತ್ರ ಬಂದು, ವಿಜಯ್, ನೀನು ಕೂಡ ಅತ್ತಿಗೆ ಹೆಸರನ್ನ ಮೆಹಂದಿ ಹಾಕಿಸ್ಕೋಬಾ ಅಂತ ಹೇಳ್ಕೊಂಡು ಹೋದ. ಇದೆಲ್ಲ ವಿಜಯ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಚೇತನ್ ಬಿಡದೆ ಹೇಳ್ಕೊಂಡು ಹೋಗಿದ್ದ. ಆದರೂ ವಿಜಯ್, ಲೋ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಪ್ಲೀಸ್ ಡೋಂಟ್ ಫೋರ್ಸ್ ಮೀ ಅಂದ. ಆದರೆ ಶರ್ಮಿಳಾ, ಇವತ್ತು ನಿನ್ನ ಮದುವೆ ವಿಜಯ್, ನಿನ್ನ ಮದುವೆನಲ್ಲಿ ನೀನು ಹೆಂಡತಿ ಆಗೋಳ ಹೆಸರು ಹಾಕಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಎಲ್ಲರೂ ಹಾಕಿಸ್ಕೋತಾರೆ, ಇದರಲ್ಲಿ ಗಂಡು ಅನ್ನೋದೇನೂ ಇಲ್ಲ, ಹಾಕಿಸ್ಕೋ ಮಗನೇ ಅಂದರು. ವಿಜಯ್ ಅಂಜಲಿ ಮುಖ ನೋಡ್ದ. ಅವನಿಗೂ ತಾನು ಅವಳ ಹೆಸರು ಹಾಕಿಸ್ಕೊಂಡ್ರೆ ಅಂಜಲಿಗೆ ಖುಷಿಯಾಗಬಹುದು ಅಂತ ಅನಿಸಿ ಓಕೆ ಅಂತ ತಲೆ ಆಡಿಸಿ ಕೈ ಹಿಡ್ದ. ಆಗ ಆರ್ಟಿಸ್ಟ್, ಸರ್, ನಿಮ್ಮ ವೈಫ್ ಹೆಸರು ಹೇಳಿ ಅಂದ್ಲು. ಅದನ್ನು ಕೇಳಿದ್ದೆ ಅವನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ವಿಜಯ್ ಯಾವುದೇ ಹೆಸಿಟೇಷನ್ ಇಲ್ಲದೆ ಅಂಜಲಿ ಅಂತ ಹೇಳ್ದ. ಮತ್ತೊಮ್ಮೆ ಅಲ್ಲಿದ್ದವ್ರು ಎಲ್ಲರೂ ಓ ಅಂತ ಜೋರಾಗಿ ಕಿರ್ಚಿದ್ರು. ಸಂಭ್ರಮದ ಮಧ್ಯೆ ಎಲ್ರಿಗೂ ಮೆಹಂದಿ ಹಾಕಾಗಿತ್ತು. ಈ ಗ್ಯಾಪಲ್ಲಿ ಸಿರಿ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟಿದ್ಲು. ಶಾರ್ವರಿ ಮತ್ತು ಮಲ್ಲಿಕಾರ್ಜುನ್ ಅವರ ಪ್ರತಿ ಕ್ಷಣವನ್ನು ಹಾಳು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೋಪದಲ್ಲಿ ಕುದಿತಾ ಇದ್ರು. ಆದರೆ ಏನೂ ಮಾಡೋಕ್ಕೆ ಆಗದೇ ಇರೋ ಅಸಹಾಯಕ ಸ್ಥಿತಿನಲ್ಲಿ ಅವರಿದ್ರು. ಅದಕ್ಕೆ ಕಾರಣ ಅಜಯ್ ಮತ್ತು ಸೂರ್ಯವರ್ಧನ್ ಅವರು ತುಂಬಾ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ರು. ಇದ್ರ ಮಧ್ಯ ಮದುವೆ ಹಾಳು ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಅವ್ರಿಗೆ ಸಾಧ್ಯ ಆಗದೆ ಇರೋ ಥರ ಅವರನ್ನು ಕಟ್ ಹಾಕಿದ್ರು. ಅಂಜಲಿ ಎರಡೂ ಕೈಗೆ ಮೆಹಂದಿ ಹಾಕಿದ್ರಿಂದ ಊಟ ಮಾಡೋ ಸಮಯದಲ್ಲಿ ಅವಳು ಸುಮ್ಮನೆ ಕೂತಿದ್ಲು. ಅದನ್ನು ಶರ್ಮಿಳಾ ಗಮನಿಸಿ, ಅರೆ ಅಂಜಲಿ, ನೀನಿನ್ನೂ ಊಟ ಮಾಡಿಲ್ಲ ಅಲ್ವಾ ಅಂತ ಕೇಳಿದ್ರು. ಅಂಜಲಿ, ಇಲ್ಲ ಅಮ್ಮ, ನನಗೆ ಹಸಿವಿಲ್ಲ ಅಂತ ಹೇಳಿದ್ಲು. ಯಾಕೆ ಹಾಗೆ ಹೇಳ್ತಿದ್ಯಾ ಪುಟ? ಎಲ್ಲರ ಕೈಗೂ ಮೆಹಂದಿ ಹಾಕಿದೆ, ಹೇಗೆ ಊಟ ಮಾಡೋದಕ್ಕೆ ಸಾಧ್ಯ? ಇರು, ಊಟ ತರ್ತೀನಿ ಅಂತ ಹೋಗ್ತಾ ಇದ್ರು. ಆಗ ಚೇತನ್, ಆಂಟಿ, ನೀವು ನಿಮ್ಮ ಕೈಗೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಅಂತ ಮರ್ತಿರೋ ಹಾಗಿದೆ ಅಂತಂದ. ಅಯ್ಯೋ ಹೌದಲ್ವೇನೋ, ನಾನು ಮರ್ತೇ ಬಿಟ್ಟಿದ್ದೆ ನೋಡು, ಮತ್ತೆ ಇವಾಗ ಹೇಗೆ ಊಟ ಮಾಡೋದು ಅಂದರು. ಅದಕ್ಕೆ ಚೇತನ್, ವೆರಿ ಸಿಂಪಲ್, ಎಲ್ಲರೂ ನಿಮ್ಮ ಲೈಫ್ ಪಾರ್ಟ್ನರ್ಸ್ ಹತ್ರ ತಿನ್ನಿಸ್ಕೊಳ್ಳಿ ಅಷ್ಟೇ ಅಂದ. ಅದನ್ನು ಕೇಳಿದ್ದೆ ಶರ್ಮಿಳಾಗೆ ಮುಜುಗರ ಆಯಿತು. ಅವರು ಕಣ್ಣೆತ್ತಿ ಸೂರ್ಯವರ್ಧನ್ ಕಡೆ ನೋಡಿದ್ರು. ಸೂರ್ಯವರ್ಧನ್ ಖುಷಿಯಿಂದ ಕಣ್ಣರಳಿಸಿದ್ರು. ಎಷ್ಟೋ ವರ್ಷಗಳಾದ ಮೇಲೆ ಈ ಭಾಗ್ಯ ಸಿಕ್ಕಿತ್ತು ಅವ್ರಿಗೆ. ಶರ್ಮಿಳಾ, ಬೇಡ ಕಣೋ, ನೀವೆಲ್ಲ ಮಕ್ಕಳು ಆಟ ಆಡ್ತಿದ್ದೀರಾ, ನಿಮಗೇನು ಅದೆಲ್ಲ ಅಂದ. ಆಗ ಚೇತನ್, ಅದೆಲ್ಲ ಗೊತ್ತಿಲ್ಲ ಆಂಟಿ, ನಾನು ಹೇಳಿದ್ದೆ ಫೈನಲ್, ಎಲ್ಲರೂ ಅವ್ರವ್ರ ಲೈಫ್ ಪಾರ್ಟ್ನರ್ಸ್ ಹತ್ರ ಊಟ ಮಾಡಿಸ್ಕೋಬೇಕು ಅಷ್ಟೇ, ಇದರಲ್ಲಿ ನೋ ಕಾಂಪ್ರಮೈಸ್ ಅಂತ ಸ್ಟ್ರಿಕ್ಟಾಗಿ ಹೇಳ್ದ. ಹಾಗೆ ಎಲ್ಲರೂ ಅವ್ರವ್ರ ಸಂಗಾತಿಗಳಿಂದ ಊಟ ಮಾಡಿಸ್ಕೋತಾರಾ? ಶರ್ಮಿಳಾ ಇದಕ್ಕೆ ಒಪ್ಕೋತಾರಾ? ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ ಅವರು ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡೋಕ್ಕಾಗದೇ ಇದ್ರೂ ಕಮೆಂಟ್ ಓದಿದಾಗ ತುಂಬಾ ಖುಷಿ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.